ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ಭಾಗದಲ್ಲಿ ರಾಹು ಯಾವ ಯಾವ ಮನೆಗಳಲ್ಲಿ ಯಾವ ಯಾವ ಗ್ರಹಗಳೊಟ್ಟಿಗೆ ಸ್ಥಿತವಾಗಿದ್ದರೆ ಏನೇನು ಫಲಗಳನ್ನು ಕೊಡುತ್ತಾನೆ ಎಂದು ನೋಡಿದೆವು. ಅದರಲ್ಲಿ ನಟ ಮತ್ತು ನಟಿಯರ ಜಾತಕದಲ್ಲಿ ರಾಹುವಿನ ಪಾತ್ರ ಏನು ಅಂತ ನೋಡಿದೆವು. ಇವತ್ತು ರಾಹುವಿನ ಇನ್ನಷ್ಟು ಸೂಕ್ಷ್ಮಗಳನ್ನು ನೋಡೋಣ. ರಾಶಿ ಕುಂಡಲಿಯಲ್ಲಿ ಧನುರ್ ರಾಶಿಯಲ್ಲಿ ರಾಹು ಇದ್ದರೆ ಅದಕ್ಕೆ ಕೋದಂಡ ರಾಹು ಅನ್ನುತ್ತಾರೆ. ಇದು ಯಾವುದೇ ಲಗ್ನವಾದರೂ ಹೆಚ್ಚಿನ ಸಮಸ್ಯೆಗಳನ್ನು ಕೊಡುವುದಿಲ್ಲ. ವಾಸ್ತವಿಕವಾಗಿ ಕೆಲವು ಸಮಯಗಳಲ್ಲಿ ವಿಪರೀತ ರಾಜಯೋಗವನ್ನು ಕೊಡುವಂಥದ್ದಾಗಿರುತ್ತದೆ. ಕಾರಣ ಧನುರ್ ರಾಶಿಯ ಅಧಿಪತಿ ಗುರು ಧನಕಾರಕನಾಗಿದ್ದರಿಂದ ಗುರುವಿನ ಗುಣ ಲಕ್ಷಣಗಳನ್ನು ರಾಹು ಪಡೆದುಕೊಂಡಿರುತ್ತಾನೆ. ಇತಿಹಾಸ ಪುರಾಣಗಳ ಪ್ರಕಾರ ಮಕರ ರಾಶಿಯಲ್ಲಿ ಕುಳಿತುಕೊಂಡು ರಾಹು ಅಥರ್ವಣ ವೇದವನ್ನು ಕ್ರಮಗಳ ಪ್ರಕಾರ ಕಲಿತರು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಮಕರ ರಾಶಿಯಲ್ಲಿ ರಾಹು ಸ್ಥಿತವಾಗಿದ್ದರೆ ಯಾವುದೇ ಲಗ್ನವಾಗಿದ್ದರೂ ಅಷ್ಟು ನಕಾರಾತ್ಮಕ ಫಲಗಳನ್ನು ಕೊಡುವುದಿಲ್ಲ. ರಾಹು ಸ್ಥಿತವಾಗಿರುವ ಮಕರ ರಾಶಿ ಜಾತಕರಿಗೆ 10ನೇ ಭಾವವಾಗಿದ್ದರೆ ಮಂತ್ರ, ತಂತ್ರ ಮತ್ತು ಪೂಜೆಗಳು ಮಾಡುವುದು, ರಕ್ಷಣೆ ಕವಚ ಮಾಡಿಕೊಡುವುದು ಎನ್ನುವ ವಿಷಯಗಳನ್ನು ತಮ್ಮ ವ್ಯವಹಾರವಾಗಿ ಮಾಡುತ್ತಾರೆ. ಅದೇ ಸಮಯ ರಾಹು ಇರುವ ಮನೆ 4ನೇ ಮನೆ ಅಥವಾ 11ನೇ ಮನೆಯಾಗಿದ್ದರೆ ಈ ವಿಷಯಗಳನ್ನು ಕಲಿತುಕೊಂಡು ಅದರಿಂದ ವರಮಾನವನ್ನು ಪಡೆಯುತ್ತಾರೆ. ಕೆಲವರ ಜಾತಕಗಳಲ್ಲಿ ರಾಹು ಮೇಷ, ಕರ್ಕಾಟಕ, ತುಲಾ, ಮಕರ ರಾಶಿಗಳಲ್ಲಿ ಸ್ಥಿತವಾಗಿದ್ದು ಆ ರಾಶಿಗಳು ಲಗ್ನಕ್ಕೆ 4, 7, 10 ಎನ್ನುವ ಕೇಂದ್ರಗಳಾಗಿ ರಾಹುವಿಗೆ 7ನೇ ಮನೆಯಲ್ಲಿ ಕೇತುವಿನ ಜೊತೆ ಗುರು ಸೇರುವಿಕೆಯಲ್ಲಿದ್ದರೆ ಅದು ಕೋಟ್ಯಾಧಿಪತಿ ಯೋಗವನ್ನು ಕೊಡುವಂತದಾಗಿರುತ್ತದೆ. ಇತಿಹಾಸ ಪುರಾಣಗಳ ಪ್ರಕಾರ ಋಗ್, ಯಜುರ್, ಸಾಮ ವೇದಗಳನ್ನು ಕರ್ಕಾಟಕ ರಾಶಿಯಲ್ಲೂ ಅಥರ್ವಣ ವೇದವನ್ನು ಮಕರ ರಾಶಿಯಲ್ಲೂ ಮರೆ ಮಾಡಿ ಕರ್ಕಾಟಕ ರಾಶಿಗೆ ಕೇತು ಮತ್ತು ಮಕರ ರಾಶಿಗೆ ರಾಹುವನ್ನು ನಿಯೋಜಿಸಿದರಿಂದ ಕರ್ಕಾಟಕ ರಾಶಿಯಲ್ಲಿ ಕೇತು ಮತ್ತು ಮಕರ ರಾಶಿಯಲ್ಲಿ ರಾಹು ಇರುವ ಜಾತಕರಿಗೆ ಯಾವುದೇ ಒಂದು ಶಿಕ್ಷಣಿಕೆ ಜ್ಞಾನವಿಲ್ಲದಿದ್ದರೂ ಅವರಿಗೆ ಸ್ವಾಭಾವಿಕವಾಗಿ ಎಲ್ಲಾ ಜ್ಞಾನಗಳನ್ನು ಪಡೆದುಕೊಂಡಿರುತ್ತಾರೆ ಎಂದು ಹೇಳಲಾಗುತ್ತದೆ. ಆದರೆ ಅವರು ಆರ್ಥಿಕತೆಯಲ್ಲಿ ಬಲಹೀನರಾಗಿರುತ್ತಾರೆ. ಸ್ನೇಹಿತರೆ, ಒಂದು ರಾಶಿ ಕುಂಡಲಿಯಲ್ಲಿ ಲಗ್ನಕ್ಕೆ ಕೇಂದ್ರ ಸ್ಥಾನಗಳು ಎನ್ನುವ 4ನೇ ಮನೆ, 7ನೇ ಮನೆ, 10ನೇ ಮನೆ ಮತ್ತು ತ್ರಿಕೋಣ ಸ್ಥಾನಗಳು ಎನ್ನುವ 5ನೇ ಮನೆ ಮತ್ತು 9ನೇ ಮನೆ ಇರುವ ಹಾಗೆ ಲಗ್ನಕ್ಕೆ 3, 6, 10, 11ನೇ ಭಾವಗಳನ್ನು ಉಪಜಯ ಸ್ಥಾನಗಳು ಅನ್ನುತ್ತಾರೆ. ಈ ಉಪಜಯ ಸ್ಥಾನಗಳಲ್ಲಿ ರಾಹು ಸ್ಥಿತವಾಗಿದ್ದರೆ ಸಾಮಾನ್ಯವಾಗಿ ಒಳ್ಳೆ ಸಕಾರಾತ್ಮಕ ಫಲಗಳನ್ನು ಕೊಡುತ್ತಾನೆ. 10ನೇ ಮನೆ ಕೇಂದ್ರವಾಗಿದ್ದು ಅಲ್ಲಿ ರಾಹು ಸ್ಥಿತವಾಗಿದ್ದರೆ ಹಣ ಸಂಪಾದನೆಯಲ್ಲಿ ಕೆಲವು ಸಮಸ್ಯೆಗಳನ್ನು ಕೊಡುತ್ತಾನೆ. ಆದರೆ ಅಲ್ಲಿಗೆ ಗುರುವಿನ ದೃಷ್ಟಿ ಇದ್ದರೆ ಯಾವ ಸಮಸ್ಯೆಗಳು ಉಂಟಾಗುವುದಿಲ್ಲ. ರಾಹು ಸ್ಥಿತವಾಗಿರುವ ರಾಶಿ ಧನುರ್ ರಾಶಿ ಆಗಿದ್ದರೆ ಅದು 10ನೇ ಮನೆಯಾಗಿದ್ದರೆ ಒಳ್ಳೆ ರಾಜಯೋಗವನ್ನು ಕೊಡುತ್ತಾನೆ ಎನ್ನುವುದನ್ನು ಮೊದಲೇ ಹೇಳಿದ್ದೇನೆ. ಆದರೆ ರಾಹು ಸ್ಥಿತವಾಗಿರುವ ರಾಶಿಗಳು ಕುಂಭ, ಮೀನ, ಮಿಥುನ, ತುಲಾ ಮತ್ತು ವೃಶ್ಚಿಕ ರಾಶಿಗಳಾಗಿ ಲಗ್ನಕ್ಕೆ 10ನೇ ಭಾವವಾಗಿದ್ದರೆ ಸಮಸ್ಯೆಗಳು ಹೆಚ್ಚಾಗಿರುತ್ತದೆ. ರಾಹು ಕನ್ಯಾ ಮತ್ತು ಮಕರ ರಾಶಿಗಳಲ್ಲಿ ಬಲವಾದ ಮಿತ್ರ ಸ್ಥಿತಿಯಲ್ಲಿರುತ್ತಾನೆ. ರಾಹು ಮೇಷ ಮತ್ತು ವೃಷಭ ರಾಶಿಗಳಲ್ಲಿ ಶತ್ರು ಮತ್ತು ನೀಚ ಸ್ಥಿತಿಯಲ್ಲಿರುವುದರಿಂದ ಮೇಷ ಮತ್ತು ವೃಷಭ ಲಗ್ನವಾಗಿ ಅಲ್ಲಿ ರಾಹು ಸ್ಥಿತವಾಗಿರುವ ಜಾತಕರಿಗೆ ಗುಣ ಲಕ್ಷಣಗಳಲ್ಲಿ ಕೊರತೆಯನ್ನು ಹೆಚ್ಚಾಗಿ ಕೊಡುವುದಿಲ್ಲ. ಕಾರಣ ಈ ಮನೆಗಳಲ್ಲಿ ರಾಹು ಬಲಹೀನನಾಗಿರುತ್ತಾನೆ. ರಾಹು ಸೂರ್ಯನ ಜೊತೆ ಸೇರುವಿಕೆಯಲ್ಲಿದ್ದರೆ ತಂದೆಗೆ ಕೆಲವು ಸಮಸ್ಯೆಗಳನ್ನು ಕೊಡುತ್ತಾನೆ. ಅದೇ ರೀತಿ ರಾಹು ಚಂದ್ರನ ಜೊತೆ ಸೇರುವಿಕೆಯಲ್ಲಿದ್ದರೆ ತಾಯಿಗೆ ಕೆಲವು ಸಮಸ್ಯೆಗಳನ್ನು ಕೊಡುತ್ತಾನೆ. ಜೊತೆಗೆ ಆರೋಗ್ಯದ ಕೊರತೆ, ಮಾನಸಿಕ ಭಂಗವನ್ನು ಉಂಟು ಮಾಡುತ್ತಾನೆ. ರಾಹು 12ನೇ ಮತ್ತು 2ನೇ ಭಾವಗಳಲ್ಲಿದ್ದರೆ ಹೆಚ್ಚಿನ ಮಾನಸಿಕ ಭಂಗವನ್ನು ಕೊಡುತ್ತಾನೆ. ಚಟುವಟಿಕೆಗಳಲ್ಲಿ ಅಡ್ಡದಾರಿಗೆ ಎಳೆದುಕೊಂಡು ಹೋಗುತ್ತಾನೆ. ರಾಹು ಸ್ಥಿತವಾಗಿರುವ ಸಿಂಹ ಮತ್ತು ಕರ್ಕಾಟಕ ರಾಶಿಯಾಗಿದ್ದರೆ ಸಿಂಹ ಮತ್ತು ಕರ್ಕಾಟಕ ರಾಶಿ ಅಧಿಪತಿಗಳಾದ ಸೂರ್ಯ ಮತ್ತು ಚಂದ್ರ
ರಾಹುವಿಗೆ ಶತ್ರುಗಳಾಗಿರುತ್ತಾರೆ. ಅದೇ ರೀತಿ ಸೂರ್ಯ ಮತ್ತು ಚಂದ್ರ ಸ್ಥಿತವಾಗಿರುವ ರಾಶಿ ಅಧಿಪತಿಗಳು ಸಹ ರಾಹುವಿಗೆ ಶತ್ರುಗಳಾಗಿರುತ್ತಾರೆ. ನಮ್ಮ ಜನನ ರಾಶಿಯಲ್ಲಿ ಅಂದರೆ ರಾಶಿ ಕುಂಡ್ಲಿಯಲ್ಲಿ ಚಂದ್ರ ಸ್ಥಿತವಾಗಿರುವ ರಾಶಿಯಲ್ಲಿ ರಾಹು ಗೋಚಾರ ಮಾಡುವಾಗ ಆ ಜಾತಕರಿಗೆ ದೇಹದಲ್ಲಿ ಆರೋಗ್ಯದ ಕೊರತೆಗಳು ಉಂಟಾಗುತ್ತದೆ. ಆ ರಾಶಿಯಲ್ಲಿ ಅವರವರ ಜನ್ಮ ನಕ್ಷತ್ರದಲ್ಲಿ ರಾಹು ಸಂಚಾರ ಮಾಡುವ 8 ತಿಂಗಳುಗಳ ಕಾಲ ಆ ನಕ್ಷತ್ರ ಪಾದಗಳು ಗುರುತಿಸುವ ದೇಹದ ಭಾಗಗಳಲ್ಲಿ ತೊಂದರೆ ಉಂಟಾಗುತ್ತದೆ. ಚಂದ್ರನಿಗೆ ಅಶುಭ ಸಂಬಂಧಗಳಿದ್ದರೆ ನಡತೆಗಳಲ್ಲಿ ಬದಲಾವಣೆ ಉಂಟಾಗುತ್ತದೆ. ಉದಾಹರಣೆಗೆ ನಡೆಯುತ್ತಿರುವ 2025ನೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ರಾಹು ಕುಂಭರಾಶಿಯಲ್ಲಿ 22 ಡಿಗ್ರಿಯಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ. ಅದು ಗುರುವಿನ ಪೂರ್ವಭಾದ್ರ ನಕ್ಷತ್ರದ ಮೊದಲನೆಯ ಪಾದವಾಗಿರುತ್ತದೆ. ಅಂದರೆ ಕುಂಭರಾಶಿಯ ಜಾತಕರಿಗೆ ಕಾಲಪುರುಷ ಗುರುತಿಸುವ ಮೊಣಕಾಲುಗಳ ಕೆಳಗೆ ಸಮಸ್ಯೆಗಳು ಉಂಟಾಗಿ ಅದು ಸಂಬಂಧಪಟ್ಟಿದ ತೊಂದರೆಗಳನ್ನು ರಾಹು ಕೊಡುತ್ತಾನೆ. ಆದರೆ ಈ ರಾಹುವಿಗೆ ಗೋಚಾರ ಗುರುವಿನ 9ನೆಯ ದೃಷ್ಟಿ ಇರುವುದರಿಂದ ಸಮಸ್ಯೆಗಳು ಕಡಿಮೆ ಇರುತ್ತದೆ. ಅದೇ ಸಮಯ ಅವರವರ ಜಾತಕದ ಪ್ರಕಾರ ಕುಂಭರಾಶಿಗೆ ಇತರ ಗ್ರಹಗಳ ಸಂಬಂಧ ಯಾವ ರೀತಿಯಲ್ಲಿ ಇದ್ದಾವೆ ಎಂದು ವಿಶ್ಲೇಷಣೆ ಮಾಡಿದ ಮೇಲೆ ಆ ಪರಿಣಾಮದ ತೀವ್ರತೆಯನ್ನು ನಿರ್ಧರಿಸಬೇಕು. ಕುಂಭರಾಶಿಯಲ್ಲಿ ರಾಹು ಸಂಚಾರ ಮಾಡುವಾಗ ಕುಂಭರಾಶಿಗೆ 7ನೇ ಮನೆಯಾದ ಸಿಂಹ ರಾಶಿಯಲ್ಲಿ ಕೇತು ಶುಕ್ರನ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ ಎನ್ನುವುದನ್ನು ಅಲ್ಲಿ ನೆನಪಿಟ್ಟುಕೊಳ್ಳಬೇಕು. ಗೋಚಾರ ಶುಕ್ರ ರಾಹುವಿಗೆ ಷಷ್ಟಾಷ್ಟಕವಾಗಿ 8ನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಗಂಡ ಹೆಂಡತಿಯರೊಳಗೆ ಮನಸ್ತಾಪಗಳು ಉಂಟಾಗಬಹುದು. ಏಕತೆಯಲ್ಲಿ ಬೇರ್ಪಡಿಸುವಿಕೆಯನ್ನು ಉಂಟು ಮಾಡುತ್ತದೆ. ಕಾಲಪುರುಷನ ಬಾಧಕ ಸ್ಥಾನವಾದ ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರ ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನು ಕೊಡುವಂತದಾಗಿರುತ್ತದೆ. ಮೇಷ ಲಗ್ನದವರಿಗೆ ಬಾಧಕ ಸ್ಥಾನದಲ್ಲೂ ಮತ್ತು ಕರ್ಕಾಟಕ ಲಗ್ನದವರಿಗೆ ಅಷ್ಟಮ ಸ್ಥಾನದಲ್ಲೂ ರಾಹು ಸಂಚಾರ ಮಾಡುವುದರಿಂದ ಅವರಿಗೆ ರಾಹುವಿನ ದಶ ಮತ್ತು ಭುಕ್ತಿ ನಡೆಯುತ್ತಿದ್ದರೆ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ. ಅದೇ ರೀತಿ ತತ್ಸಮಯ ರಾಹುವಿನ ಗೋಚಾರ ಇರುವ ಕುಂಭರಾಶಿ ಒಂದೊಂದು ಲಗ್ನದವರಿಗೂ ಒಂದೊಂದು ರಾಶಿಯವರಿಗೂ ಎಷ್ಟನೆಯ ಭಾವ ಎಂದು ನೋಡಿ ಫಲಗಳನ್ನು ನಿರ್ಧರಿಸಬೇಕು. ಇಲ್ಲಿ ನೀವು ನೋಡುವ ಉದಾಹರಣೆ ಜಾತಕದಲ್ಲಿ ಮಕರ ಲಗ್ನವಾಗಿ ಅವರು ಪುಷ್ಯ ನಕ್ಷತ್ರದಲ್ಲಿ ಜನಿಸಿರುತ್ತಾರೆ. ಇವರಿಗೆ 35 ವರ್ಷಗಳಾಗಿಯೂ ಇನ್ನೂ ಮದುವೆಯಾಗಲಿಲ್ಲ. ಕಾರಣ ಮಕರ ಲಗ್ನದಲ್ಲಿ ರಾಹು ಅತಿ ಶತ್ರುವಾದ ಚಂದ್ರನ ಶ್ರವಣ ನಕ್ಷತ್ರದಲ್ಲಿ ಸ್ಥಿತವಾಗಿರುತ್ತಾನೆ. ಕಳತ್ರ ಸ್ಥಾನವಾದ ಕರ್ಕಾಟಕ ರಾಶಿಯಲ್ಲಿ ಕಳತ್ರ ಸ್ಥಾನಾಧಿಪತಿಯಾದ ಚಂದ್ರ ಕಳತ್ರ ಭಾವದಲ್ಲೇ ಕೇತುವಿನ ಜೊತೆ ಸೇರುವಿಕೆಯಲ್ಲಿರುತ್ತಾನೆ. ವೈವಾಹಿಕ ವಿಷಯಗಳಲ್ಲಿ ಆಸಕ್ತಿ ಇರುವುದಿಲ್ಲ. ಅದು ಅಲ್ಲದೆ ಚಂದ್ರ ಮತ್ತು ಕೇತು ಎರಡು 12ನೇ ಭಾವದಲ್ಲಿರುವ ಶನಿಯ ಪುಷ್ಯ ನಕ್ಷತ್ರದಲ್ಲಿ ಸ್ಥಿತವಾಗಿರುವುದು ವೈವಾಹಿಕ ಆಸಕ್ತಿಯನ್ನು ಇನ್ನೂ ಬಲಹೀನ ಮಾಡುತ್ತದೆ. ಲಗ್ನಾಧಿಪತಿಯಾದ ಶನಿ ಲಗ್ನಕ್ಕೆ 12ನೇ ಮನೆಯಲ್ಲಿ ವರ್ಗೋತ್ತಮವಾಗಿ 8ನೇ ಮನೆಯಧಿಪತಿಯಾದ ಸೂರ್ಯನ ದೃಷ್ಟಿಯಲ್ಲಿ ಸ್ಥಿತವಾಗಿ ನವಾಂಶದಲ್ಲಿ ಆ ಸೂರ್ಯನ ಜೊತೆ ಸೇರುವಿಕೆಯಲ್ಲಿರುತ್ತಾನೆ. ಈ ಸ್ಥಿತಿಗಳನ್ನು ನೋಡುವಾಗ ರಾಹು ಲಗ್ನದಲ್ಲಿ ಶತ್ರುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿರುವುದು ಲಗ್ನ ಭಾವವನ್ನು ಬಲಹೀನಪಡಿಸುತ್ತಿದೆ. ಅದೇ ಸಮಯ ಲಗ್ನಾಧಿಪತಿ ಶನಿ ಲಗ್ನ ಭಾವಕ್ಕೆ ವ್ಯಯ ಭಾವವಾದ 12ನೇ ಭಾವದಲ್ಲಿ ಅಶುಭನಾಗಿ ಬಲವಾಗಿ ಕುಳಿತುಕೊಂಡಿರುವುದರಿಂದ ವೈವಾಹಿಕ ಯೋಗವನ್ನು ಕೊಡಲಿಲ್ಲ. ಆದರೆ ಮದುವೆ ಆಗದೆ ಈ ವ್ಯಕ್ತಿ ಹೊರ ದೇಶದಲ್ಲಿ ಒಳ್ಳೆ ಕೆಲಸದಲ್ಲಿ ಒಳ್ಳೆ ವರಮಾನದಲ್ಲಿ ಇತರ ದಾರಿಗಳಲ್ಲಿ ಸುಖಗಳನ್ನು ಅನುಭವಿಸುತ್ತಿರುತ್ತಾರೆ. ಕಾರಣ 6ನೇ ಮನೆಯಲ್ಲಿ ಜೀವಕಾರಕನಾದ ಗುರುವಿನ ಜೊತೆ ಸೂರ್ಯನ ಸೇರುವಿಕೆ ಇದ್ದು ಸುಖ ಮತ್ತು ಲಾಭ ಸ್ಥಾನಾಧಿಪತಿಯಾದ ಕುಜನ 4ನೇ ದೃಷ್ಟಿ ಸುಖಗಳನ್ನು ಇತರ ದಾರಿಗಳಲ್ಲಿ ಅನುಭವಿಸುವ ಹಾಗೆ ಮಾಡಿತ್ತು. ಕುಜ 3ನೇ ಮನೆಯಲ್ಲಿದ್ದರೂ 5ನೇ ಮನೆಯಲ್ಲಿರುವ ಬುಧನ ಜೊತೆ ನಕ್ಷತ್ರ ಪರಿವರ್ತನೆಯಲ್ಲಿರುತ್ತಾನೆ. ಬುಧ ಕೇಂದ್ರ ಕೋಣಾಧಿಪತಿಯಾದ ಶುಕ್ರನ ಜೊತೆ ಸೇರುವಿಕೆಯಲ್ಲಿರುವುದು ಎಲ್ಲಾ ಎಂಟರ್ಟೈನ್ಮೆಂಟ್ಗಳನ್ನು ಅನುಭವಿಸುವ ಯೋಗವನ್ನು ಕೊಟ್ಟಿತ್ತು. ಲಗ್ನದಲ್ಲಿರುವ ರಾಹುವಿಗೆ ಗುರುವಿನ ಸಂಬಂಧ ಇಲ್ಲದೆ ಇರುವುದರಿಂದ ಯಾವುದನ್ನು ಕಾನೂನು ಪ್ರಕಾರ ಅನುಭವಿಸುವುದಕ್ಕೆ ಆಗದೆ ಹೋಗಿತ್ತು.
ದಾಂಪತ್ಯ ಜೀವನ ಕೈಕೊಡಲಿಲ್ಲ. ಸ್ನೇಹಿತರೆ, ಇಲ್ಲಿ ನೀವು ನೋಡುವ ಮತ್ತೊಂದು ಉದಾಹರಣೆ ಜಾತಕದಲ್ಲಿ ಸಿಂಹ ಲಗ್ನವಾಗಿ ಲಗ್ನದಲ್ಲೇ ರಾಹು ಕೇತುವಿನ ಮಕ ನಕ್ಷತ್ರದಲ್ಲಿ ಸ್ಥಿತವಾಗಿರುತ್ತಾನೆ. ಸಿಂಹಾಧಿಪತಿ ಸೂರ್ಯ ಲಗ್ನಕ್ಕೆ 8ನೇ ಮನೆಯಲ್ಲಿ ಬುಧನ ರೇವತಿ ನಕ್ಷತ್ರದಲ್ಲಿ ಸ್ಥಿತವಾಗಿರುತ್ತಾನೆ. ರಾಹು ಸ್ಥಿತವಾಗಿರುವುದು ನಮ್ಮ ದೇಹದ ಮೂಳೆಗಳಿಗೆ ಕಾರಕನಾದ ಸೂರ್ಯನ ಮನೆಯಲ್ಲಿ, ಸೂರ್ಯ 8ನೇ ಮನೆಯಲ್ಲಿ. ಆದ್ದರಿಂದ ಲಗ್ನ ಮತ್ತು ರಾಹುವಿಗೆ 1 ಮತ್ತು 8ನೇ ಮನೆಗಳ ಸಂಬಂಧ ಉಂಟಾಗುತ್ತದೆ. ಕಾಲಪುರುಷನ 12ನೇ ಮನೆಯಲ್ಲಿ ಸೂರ್ಯ ಸ್ಥಿತವಾಗಿರುವುದರಿಂದ 1, 8, 12ನೇ ಮನೆಗಳ ಸಂಬಂಧ ಉಂಟಾಗುತ್ತದೆ. 12ನೇ ಮನೆ ಆಸ್ಪತ್ರೆಗಳನ್ನು ಗುರುತಿಸುತ್ತದೆ. ಜೀವಕಾರಕನಾದ ಗುರು ಕಾಲಪುರುಷನ 12ನೇ ಮನೆಯಧಿಪತಿಯಾಗಿ ನೀಚನಾಗಿ 6ನೇ ಮನೆಯಲ್ಲಿ ಮಕರ ರಾಶಿಯಲ್ಲಿ ಅದರ ಅಧಿಪತಿಯಾದ ಶನಿಯ ಜೊತೆ ಸೇರುವಿಕೆಯಲ್ಲಿರುತ್ತಾನೆ. ಇದು ಜಾತಕನಿಗೆ ಬಲವಾದ ಆರೋಗ್ಯದ ಕೊರತೆಯನ್ನು ಉಂಟುಮಾಡುತ್ತದೆ. ನೀಚ ಗುರುವಿನ ಜೊತೆ ಸೇರಿದ ರೋಗಕಾರಕ ಮತ್ತು ಆಯುಷ್ಕಾರಕನಾದ ಶನಿಯ 3ನೇ ದೃಷ್ಟಿ ಲಗ್ನಾಧಿಪತಿ ಸೂರ್ಯನಿಗೆ ಸಿಗುವುದರಿಂದ ಲಗ್ನಾಧಿಪತಿಗೆ 1, 6, 8, 12ನೇ ಮನೆಗಳ ಸಂಬಂಧ ಇರುತ್ತದೆ. ಸೂರ್ಯ ದೇಹದಲ್ಲಿರುವ ಮೂಳೆಗಳನ್ನು ಗುರುತಿಸುತ್ತಾನೆ ಎಂದು ಹೇಳಿದ್ದೇನೆ. ಅದೇ ಸಮಯ ಗುರು ಮತ್ತು ಶನಿ 8ನೇ ಮನೆಯಲ್ಲಿರುವ ಸೂರ್ಯನ ಉತ್ತರಾಷಾಢ ನಕ್ಷತ್ರದಲ್ಲಿ ಸ್ಥಿತವಾಗಿರುತ್ತಾರೆ. ಆದ್ದರಿಂದ ಗುರು, ಶನಿ ಮತ್ತು ಸೂರ್ಯನಿಗೆ ಒಂದು ಸಂಬಂಧ ಉಂಟಾಗುತ್ತದೆ. 1, 6, 8, 12ನೇ ಮನೆಯ ಸಂಬಂಧ ಉಂಟಾಗುತ್ತದೆ. 12ನೇ ಮನೆಯಾದ ಕರ್ಕಾಟಕ ರಾಶಿಗೆ ಗುರು ಮತ್ತು ಶನಿಯ ದೃಷ್ಟಿ ಇರುತ್ತದೆ. 12ನೇ ಭಾವಾಧಿಪತಿಯಾದ ಚಂದ್ರ ನೀಚ ಗತಿಗೆ ಮುಂದುವರಿಯುತ್ತಾ ನೀಚ ಗುರುವಿನ ವಿಶಾಖ ನಕ್ಷತ್ರದಲ್ಲಿ 3ನೇ ಭಾವದಲ್ಲಿ ಬಲಹೀನವಾಗಿ ಸ್ಥಿತವಾಗಿರುತ್ತಾನೆ. ಆದ್ದರಿಂದ ಅಯನ ಶಾಯನ ಸುಖ ಸಿಕ್ಕದೆ ನಿದ್ರೆಯನ್ನು ಕಳೆದುಕೊಂಡಿರುತ್ತಾರೆ. ಹಾಗೆ ಕಾಮ ಮತ್ತು ವೀರ್ಯವನ್ನು ಗುರುತಿಸುವ 3ನೇ ಭಾವ ಬಲಹೀನವಾಗಿರುತ್ತದೆ. ನೀಚ ಗುರುವಿನ ಪುನರ್ವಸು ನಕ್ಷತ್ರದಲ್ಲಿ ಸ್ಥಿತವಾಗಿರುವ ರಕ್ತಕ್ಕೆ ಕಾರಕನಾದ ಕುಜ ಬಾಧಕಾಧಿಪತಿಯಾಗಿ 6ನೇ ಮನೆಯಲ್ಲಿರುವ ನೀಚ ಗುರುವನ್ನು ತನ್ನ 8ನೇ ದೃಷ್ಟಿಯಿಂದ ನೋಡುವುದರಿಂದ ರಕ್ತ ಸಂಬಂಧದ ರೋಗವನ್ನು ಕೊಟ್ಟಿತ್ತು. ಅಂದರೆ ರಾಹು, ಸೂರ್ಯ, ಶನಿ, ಕುಜ, ಗುರು ಆದ ಗ್ರಹಗಳಿಗೆ 1, 6, 8, 12ನೇ ಮನೆಗಳ ಸಂಬಂಧ ಮತ್ತು ಮೂಳೆ, ರಕ್ತ, ನೀರು, ತೀವ್ರ ರೋಗ ಎನ್ನುವ ಎಲ್ಲಾ ಸಂಬಂಧಗಳು ಅವರಿಗೆ ಬ್ಲಡ್ ಕ್ಯಾನ್ಸರ್ ಅನ್ನು ಕೊಟ್ಟಿತ್ತು. 3ನೇ ಮತ್ತು 10ನೇ ಭಾವಾಧಿಪತಿಯಾದ ಶುಕ್ರ ಕೇತುವಿನ ಅಶ್ವಿನಿ ನಕ್ಷತ್ರದಲ್ಲಿ ಗಂಟಕ ಪಾದದಲ್ಲಿ ಸ್ಥಿತವಾಗಿರುತ್ತಾನೆ. ಸ್ಥಿರ ಲಗ್ನಕ್ಕೆ 9ನೇ ಭಾವವಾದ ಬಾಧಕ ಸ್ಥಾನದಲ್ಲಿ ಇರುವುದರಿಂದ ಬ್ಲಡ್ ಕ್ಯಾನ್ಸರ್ ಎನ್ನುವ ಬಾಧಕವನ್ನು ತನ್ನ ದಶಾಕಾಲದಲ್ಲಿ ಕೊಟ್ಟಿತ್ತು. ದಶಾನಾದ ಶುಕ್ರ ವರ್ಗೋತ್ತಮವಾಗಿ ಮೇಷ ರಾಶಿಯಲ್ಲಿರುವುದರಿಂದ ಅದರ ಅಧಿಪತಿ ಕುಜನ ಜೊತೆ ನವಾಂಶದಲ್ಲಿ ಸೇರಿಕೊಂಡು ನವಾಂಶ ಲಗ್ನಾಧಿಪತಿಯಾಗಿ ನವಾಂಶ ಲಗ್ನಕ್ಕೆ 12ನೇ ಮನೆಯಲ್ಲಿ ಸ್ಥಿತವಾಗಿರುತ್ತಾನೆ. ಕುಜ ಶರೀರದಲ್ಲಿರುವ ರಕ್ತವನ್ನು ಗುರುತಿಸುತ್ತಾನೆ. ಅದೇ ಸಮಯ ಲಗ್ನಕ್ಕೆ ಬಾಧಕ ಸ್ಥಾನಾಧಿಪತಿಯಾದ ಕುಜನಿಗೆ ರಾಹುವಿನ 3ನೇ ದೃಷ್ಟಿ ಇರುವುದರಿಂದ ರಕ್ತ ಸಂಬಂಧಿಸಿದ ರೋಗದ ತೀವ್ರತೆ ಅತಿ ಹೆಚ್ಚಾಗಿರುತ್ತದೆ. 6ನೇ ಮನೆಯಲ್ಲಿರುವ ಶನಿ ಮತ್ತು ಗುರುವನ್ನು ಜಲ ರಾಶಿಯಾದ 12ನೇ ಭಾವದಲ್ಲಿರುವ ಆಯುಸ್ಸಿಗೆ ಭಂಗ ಮಾಡುವ ಮಾಂದಿ 7ನೇ ದೃಷ್ಟಿಯಾಗಿ ನೋಡುವುದು ಆಯುಸ್ಸಿಗೆ ಅಪಾಯವನ್ನು ಗುರುತಿಸುತ್ತದೆ. ಶುಕ್ರನಿಗೆ ರಾಹು, ಕೇತು, ಚಂದ್ರ, ಕುಜ, ಕೇತುವಿನ ಜೊತೆ ಸೇರಿದ ಬುಧ, ನವಾಂಶದಲ್ಲಿ ಕೇತುವಿನ ಜೊತೆ ಸೇರಿದ ಸೂರ್ಯ, ನವಾಂಶದಲ್ಲಿ 3ನೇ ದೃಷ್ಟಿಯಿಂದ ನೋಡುವ ಶನಿ ಎಂದು ಎಲ್ಲಾ ಗ್ರಹಗಳ ಸಂಬಂಧಗಳನ್ನು ಪಡೆದುಕೊಳ್ಳುವುದರಿಂದ ಶುಕ್ರ ತೀವ್ರ ಅಶುಭನಾಗಿ ತನ್ನ ದಶಾಕಾಲದಲ್ಲಿ ಈ ರೋಗದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆಗಲಿಲ್ಲ. ಸ್ನೇಹಿತರೆ, ಒಂದೊಂದು ಭಾವದಲ್ಲೂ ಇರುವ ರಾಹುವಿನ ಪರಿಣಾಮಗಳನ್ನು ಇನ್ನಷ್ಟು ಉದಾಹರಣೆ ಜಾತಕಗಳೊಟ್ಟಿಗೆ ಮುಂದಿನ ಭಾಗದಲ್ಲಿ ನೋಡೋಣ. ಈ ವಿಡಿಯೋವನ್ನು ಎಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಅನ್ನು ಒತ್ತಿ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.